ನಮಸ್ಕಾರ ದೇವರು. ಹೀಗೆ ತಾವು ಎಲ್ಲಿಂದ ಬಂದಿದ್ರಿ ಈ ಥರ ಒಂದು ಅವೇರ್ನೆಸ್ ಮಾಡ್ಕೊಂಡು? ಸೊ ನಂದು ಬೆಂಗಳೂರು. ಸೊ ಇದು ಸ್ಟಾರ್ಟ್ ಮಾಡಿ ಬಂದ್ಬಿಟ್ಟು ಆಂಧ್ರ ಪ್ರದೇಶದಿಂದ. ಸೊ ನಾನು ಬಂದ್ಬಿಟ್ಟು ಇಂಡಿಪೆಂಡೆಂಟಾಗಿ ವಾಕ್ ಮಾಡೋದು. ನಂದು ಏನು ಒಂದು ಗುರಿ ಆ ಥರ ಏನಿಲ್ಲ. ಅಲ್ಲಿ ನಾನು ಲೈಫನ್ನು ಎಂಜಾಯ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬಿಂದ ಇನ್ಕಮ್ ಬರ್ತದೆ, ನಾನು ಯಾರ ಮೇಲೆ ಡಿಪೆಂಡೆನ್ಸ್ ಇಲ್ಲ. ಸೊ ಮಾಡ್ತಾ ಇರಬೇಕಾದ್ರೆ ನನಗೆ ಒಂದು ಡಾಗ್ ಸಿಕ್ತು, ಇಲ್ಲಿ ಭೈರವ ಅಂತ. ತುಂಬ ಜನ ನೋಡ್ತಾ ಇದ್ದೀರಾ. ಸೊ ಅವ್ನು ಇಟ್ಕೊಂಡು ನಾನು ಅಂದರೆ ಹೋಗ್ತಾ ಇರಬೇಕಾದ್ರೆ ಒಂದು 5 ಕಿಲೋಮೀಟರ್ ನಾನು ಫಾಲೋ ಮಾಡ್ಕೊಂಡು ಬಂದುಬಿಟ್ಟಿದ್ದೆ ಅವನು. ಸೊ ಅವಾಗ ಅವ್ರ ತಾಯಿ ಯಾರೂ ಇರಲಿಲ್ಲ ರೋಡಲ್ಲಿ, ಅಂದರೆ ಯಾರು ಜನಗಳು ಇರಲಿಲ್ಲ. ಸಮಥಿಂಗ್ ನಾನೇನು ಬಿಟ್ಟರೆ ಒಂದು ಆಕ್ಸಿಡೆಂಟ್ ಆಗ್ತದೆ, ಇನ್ನೊಂದು ಯಾವುದಾದ್ರು ಬೇರೆ ಡಾಗ್ಸ್ ಸಾಯಿಸ್ಬಿಡ್ತವೆ. ಸೊ ಆದ ಕಾರಣದಿಂದ ಅವ್ನು ತಗೊಂಡು ನಾನು ಟ್ರಾವೆಲಿಂಗ್ ಮಾಡ್ತಾಯಿದ್ದೀನಿ. ಅವನಿಗೋಸ್ಕರ ಸೆಟಪ್ ಎಲ್ಲ ಮಾಡ್ತಿರೋದು. ಸೊ ಅದಾದ ಮೇಲೆ ನಾನು ಅನಿಮಲ್ಸ್ ಬಗ್ಗೆ ನಾನು ಅವೇರ್ನೆಸ್ ಕೊಡ್ತಾಯಿದ್ದೀನಿ. ನೋಡಿ ಗೆಳೆಯರೆ, ಇವತ್ತು ಅವರು ಒಂದು ನಾಯಿ ತಗೊಂಡು ಜರ್ನಿ ಮಾಡ್ತಿದ್ದಾರೆ, ಇಡೀ ದೇಶ ಸುತ್ತಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಈ ಥರ ನಾಯಿ ಪ್ರೇಮಿ ಆಗಿರ್ಬೇಕು. ಯಾಕಂದ್ರೆ ನಾಯಿ ಬಗ್ಗೆ, ಪ್ರಾಣಿ ಬಗ್ಗೆ, ಪಶುಗಳ ಬಗ್ಗೆ, ದನಗಳ ಬಗ್ಗೆ ಪ್ರತಿಯೊಂದು ಪ್ರೀತಿ ಇರಬೇಕು. ನೋಡಿ, ಅವ್ರಿಗೆ ಒಂದು ನಾಯಿ ಸಿಕ್ಕಿದೆ, ಅವ್ರು ತಗೊಂಡು ಇಡೀ ಜರ್ನಿ ಮಾಡ್ತಾರೆ. ಇದು ಸಂದೇಶ ಆಗಬೇಕು ಈ ಥರ ಜನರಿಗೆ, ಪ್ರಾಣಿಯನ್ನು ಕೊಲ್ಲೋರು, ಪ್ರಾಣಿ ಹಿಂಸೆ ಮಾಡೋರ ಬಗ್ಗೆ ಅವರಿಗೆ ಒಂದು ಇದು ಸಂದೇಶ ಆಗಬೇಕು. ಈ ಥರ ಪ್ರಾಣಿ ಪ್ರಿಯರಿಗೆ ಗೊತ್ತಾಗಬೇಕು ಪ್ರಾಣಿ ಅಂದರೆ ಏನು. ಅದೊಂದು ಒಂಥರ ನಮ್ಮಂಗೆ ಮನುಷ್ಯರೇ ಅವರು. ಅವ್ರಿಗೆ ಬಾಯಿ ಇಲ್ಲ, ನಮ್ಮ ಬಾಯಿ ಇದೆ, ಎಷ್ಟೇ ಉದ್ದೇಶ ಹೇಳೋದು. ಪ್ರತಿಯೊಬ್ಬರು ಇದ್ರ ಬಗ್ಗೆ ಜಾಗೃತಿ ವಹಿಸ್ಬೇಕು ಅಂದ್ಕೊಂಡು ನನ್ನ ಒಂದು ಸಂದೇಶ. ಏನಾದರೂ ರೋಡ್ಸಲ್ಲಿ ಹೋಗ್ತಾ ಇರ್ತಾರಲ್ವಾ, ಡಾಗ್ಸ್ ಹೋಗ್ತಾ ಇರ್ತವೆ, ಸಮಥಿಂಗ್ ಒಂದು ಸ್ವಲ್ಪ ಫುಡ್ ಹಾಕೋದ್ರಿಂದ ಏನು ನಿಮ್ದೇನು ಲಾಸ್ ಏನಾಗಲ್ಲ. ಅಟ್ಲೀಸ್ಟ್ ಬಿಸ್ಕೆಟ್ಸ್ ಏನು ಹಾಕ್ಬಿಡಿ, ಸಮಥಿಂಗ್ ಅದಕ್ಕೆ ಜೆನ್ಯೂನ್ ಆಗಿರ್ತಕ್ಕಂಥ ಫುಡ್, ರೈಸ್ ಜೊತೆ ಏನಾದರೂ ನಾನ್ ವೆಜ್ ಮಿಕ್ಸ್ ಮಾಡಿ ಆ ಥರ ಕೊಡಿ. ನೀವು ಫುಡ್ ಕೊಡ್ತಾ ಇದ್ದೀರಾ, ಅದೇನು ಬಿಸ್ಕೆಟ್ಸ್ ಕೊಡ್ತಾ ವಿಷ ಕೊಡ್ತಾ ಇದ್ದೀರಾ ಅದಕ್ಕೆ, ಸಮಥಿಂಗ್ ಅದು ಹೊಟ್ಟೆಯೆಲ್ಲ ಹಾಳಾಗಿಬಿಡ್ತದೆ. ಸೊ ಆ ಕಾರಣದಿಂದ ಆ ಥರ ಎಲ್ಲ ಬಿಸ್ಕೆಟ್ಸ್ ಅಂತ ಕೊಡೋಕೆ ಹೋಗ್ಬಿಡಿ. ನಾರ್ಮಲಿ ಶುಗರ್ ಜಾಸ್ತಿ ಇರ್ತದೆ ಆ ಬಿಸ್ಕೆಟ್ಸು, ಇದು ಪಾರ್ಲೆಜಿ ಅವೆಲ್ಲ ತೋರ್ಸೋಕ್ಕೆ ಹೋಗ್ಬೇಡಿ ಡಾಗ್ಸ್ಗೆ. ಸೊ ಆ ಥರ ಶುಗರ್ಸ್ ಎಲ್ಲ ಡೈಜೆಷನ್ ಆಗಲ್ಲ ಸರ್. ಅದೇನು ಮಾಡ್ತದೆ ಅಂದರೆ ಹೊಟ್ಟೆ ಒಳಗಡೆ. ಲಾಸ್ಟ್ ಟೈಮ್ ಒಂದು ಕೊಮರಿಯನ್ ಡಾಗನ್ನು ನಾವು ರೆಸ್ಕ್ಯೂ ಮಾಡಿದ್ವಿ, ಅದಕ್ಕೆ ಸುಮಾರು ಒಂದು 11,000 ಖರ್ಚು ಮಾಡಿ ಆಪ್ರೇಷನ್ ಮಾಡ್ತೀವಿ. ಈ ಥರ ನೀವು ಹೆಂಗೆ ಹೋಗ್ತಾ ಇರಬೇಕಾದ್ರೆ ನಮ್ಮ ಫಾಲೋವರ್ಸ್ ಮಾಡ್ಕೊಟ್ಟಿರೋದು. ಓಕೆ, ಹೌದಾ? ಇದೇ ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೇನೆ ನೋಡಿ. ನಾನು ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವನ ಜೊತೆ, ಇಲ್ಲೇ ಅವೇರ್ನೆಸ್ ಬಂದುಬಿಡುತ್ತೆ ಜನಗಳಿಗೆ. ಒಂದು ಡಾಗ್ಗೋಸ್ಕರ ಇಷ್ಟೊಂದು ಕಷ್ಟ ಬಿದ್ದು ಇದನ್ನೆಲ್ಲ ಸೆಟಪ್ ಮಾಡಿಸ್ಕೊಂಡು ಪ್ರತಿದಿನ 40 ಕಿಲೋಮೀಟರ್ ತಳ್ಕೊಂಡು ಹೋಗ್ತಾಯಿದ್ದೀನಿ ಅಲ್ವಾ ಅಂತ ಹೇಳ್ಬಿಟ್ಟು ಅಲ್ಲೇ ಅವೇರ್ನೆಸ್ ಬಂದುಬಿಡ್ತದೆ. ಒಬ್ಬ ವ್ಯಕ್ತಿ ಹೇಳ್ದ ರೋಡಲ್ಲಿ ಬರ್ತಾ ಇರಬೇಕಾದ್ರೆ, ಸೊ ಬ್ರೋ ನಾನು ಸ್ಟಾರ್ಟಿಂಗಲ್ಲಿ ಡಾಗ್ಸನ್ನು ಹೊಡಿತಾ ಇದ್ದೆ, ನನಗೆ ಆಗ್ತಾ ಇರಲಿಲ್ಲ, ನಾನು ಫುಡ್ ಕೂಡ ಆಗ್ತಾ ಇರಲಿಲ್ಲ, ಏನು ಸಮಥಿಂಗ್ ಹೇಳ್ತಾಯಿದ್ರು, ನಾನು ಡಾಗ್ಸ್ ಅಂದರೆ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾಯಿದ್ರು. ಮತ್ತು ನಿಮ್ಮ ವೀಡಿಯೋಸ್ ನೋಡ್ತಾ ಇರಬೇಕಾದ್ರೆ ನನಗೆ ತುಂಬ ಆಸೆ ಆಯಿತು. ಸೊ ಇವಾಗ ನಾನು ಡಾಗ್ಸ್ ನಿಮ್ಮಿಂದ ನಾನು ಫುಡ್ ಆಗ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ಆ ಕಾರಣಕ್ಕೆ ನಾನು ವಾಕ್ ಮಾಡ್ತಾ ಇರೋದು. ನನ್ನಿಂದ ಇಂಡೈರೆಕ್ಟಾಗಿ ಸ್ವಲ್ಪ ಡಾಗ್ಸ್ ಊಟ ಮಾಡ್ತಾವಲ್ವಾ, ಒಳ್ಳೇದದು ಒಳ್ಳೇದದು. ಆ ಥರ ಜನರಿಗೆ ಅಭಿಪ್ರಾಯ ಬರ್ಬೇಕು, ಜಾಗೃತಿ ಕೊಡಿಸ್ಬೇಕು. ನಿಮ್ಮ ವೀಡಿಯೋಸ್ ನೋಡಿ ಬ್ರೋ, ನೀವು ಅವೇರ್ನೆಸ್ ಕೊಡಬೇಡಿ. ನಿಮ್ಮ ವೀಡಿಯೋಸ್ ನೋಡ್ಕೊಂಡು ಜನರು ಅವೇರ್ನೆಸ್ ತಿಳ್ಕೊತಾರೆ. ಕರೆಕ್ಟ್. ಒಂದು ನಾಯಿ ಕರ್ಕೊಂಡು ಹೋಗೋದು ಅದು ಸುಲಭದ ಮಾತಲ್ಲ, ಅದು ಇಷ್ಟು ದೂರ ಜರ್ನಿ ಆಗೋದು. ಹೌದು, ಸೌತ್ ಇಂಡಿಯಾ ಎಲ್ಲ ಕವರ್ ಮಾಡಿಸ್ಬಿಟ್ಟಿದ್ದೀನಿ.